ಏನೋ ಲೋಪರ್ ನನ್ನ ಮಗನೇ ನೀನು. ಹಾಂ, ಅಲ್ಲ ಫೋನ್ ಮಾಡಿರಿ ಫೋನ್ ಎತ್ತಂಗೆ ಇವಳು ಯಾವಳ ಜೊತೆಗೆ ಇಲ್ಲಿ ಆಟ ಆಡ್ತಾ ಇದೆಯಾ ಬೇವರ್ಸಿ. ಹಾಂ, ಎಷ್ಟು ಇರಬೇಡಲ್ಲ ನೀನು. ಸಾಲ ಮಾಡ್ಕೊಂಡು ಬಂದು ಅಲ್ಲಿ ಸಾಲ ತೀರಿಸ್ಬೇಕು ಅನ್ನೋದು ಪರಿಜ್ಞಾನ ಇಲ್ದಂಗೆ ಇವಳು ಯಾವಳ ಜೊತೆಗೆ ಇಲ್ಲಿ ಮಾತಾಡ್ತಾ ಕಿರಿತಾ ನನಗೆ ಹಂಗೆ ಹಿಂಗೆ ನನ್ನ ಹೆಂಡತಿ ಸ್ವಾಡ ಗೊತ್ತಾಗಲ್ಲ ಅಂತ ಹೇಳ್ತಾ ಇದೆಯಾ. ನನಗೆ ಯಾಕೋ ಗೊತ್ತಾಗಲ್ಲ. ಗೊತ್ತಾಗ್ದಿಲ್ದವಳು ಅಲ್ಲಿಂದ ಇಲ್ಲಿಗಾನ ಹುಡುಕೊಂಬಂದಿದ್ದೀನೇನೋ. ಅಯ್ಯೋ, ಇದೇನು ಮಮತಾ, ಯಾಕೆ ಇಲ್ಲಿಗೆ ಬಂದೆ? ಯಾಕೆ ಇಲ್ಲಿಗೆ ಬಂದಿದ್ಯಾ ನೀನು? ಯಾಕೆ ಬಂದಿದ್ದೀನಿ? ನಿನ್ನ ಹುಡುಕೊಂಡು ಬಂದಿದ್ದೀನಿ. ಫೋನ್ ಮಾಡಿದರೆ ಫೋನ್ ಎತ್ತುತ್ತಾ ಇಲ್ಲ. ನನ್ನ ಗಂಡ ಆಗಿರೋನು ಫೋನ್ ಎತ್ತುತ್ತಿಲ್ಲ ಅಂದರೆ ಯಾಕೆ ಕೆಲ್ಸಕ್ಕೆ ಹೋದವನು ಏನು ಮಾಡ್ತಾ ಇದ್ದಾನೆ ಏನು ಎತ್ತ ಅಂತ ಹೇಳಿ ನನಗೆ ಗೊತ್ತಾಗೋದು ಬೇಡವಾ? ಅದಕ್ಕೆ ಹುಡುಕೊಂಡು ಬಂದಿದ್ದಕ್ಕೆ ನಿನ್ನ ಬಂಡವಾಳ ಎಲ್ಲ ಬಯಲಾಯಿತು. ನಿನ್ನ ಬಂಡವಾಳ ಎಲ್ಲ ಗೊತ್ತಾಯಿತು. ಪ್ರತಾಪ್, ಇವಳು ಯಾರು? ಇವಳು ನನ್ನ ಹೆಂಡ್ತಿ ಮಮತಾ ಅಂತ. ಏನೇ ಮರ್ಯಾದೆ ಬೇಡವೇನೆ ನಿನಗೆ? ಮದುವೆ ಆಗೈತಲ್ಲ ಅವನಿಗೆ, ಒಬ್ಳು ಹೆಂಡ್ತಿ ಇದ್ದಾಳಲ್ಲ, ಅವನ ಜೊತೆಗೆ ಹೆಂಗೆ ಮಾತಾಡೋಣ, ಅವನ ಜೊತೆಗೆ ಹೆಂಗಿರೋಣ ಅನ್ನೋದು ಪರಿಜ್ಞಾನ ಬೇಡವಾ? ಏನೇ ನನ್ನ ಗಂಡನ ಕರ್ಕೊಂಬಂದು ಯಾಕೆ ನೀನು ಮನೆಗೆ ಕಿಕ್ಕೊಂಡಿದ್ಯಾ? ನೀನು ನನ್ನ ಹೊಡೆಯೋ ಅಂಥದ್ದೇನಿಲ್ಲ. ನನಗೆ ಯಾಕೆ ಹೊಡಿತಾ ಇದೆಯಾ ನೀನು? ನನಗೆ ಹೊಡೆಯೋ ಅಂಥದ್ದೇನಿಲ್ಲ. ನೀನು ಏನಿದ್ರು ನಿನ್ನ ಗಂಡನ ಕೇಳ್ಕ. ನಿನ್ನ ಗಂಡ ಬಂದಿಲ್ಲಿರೋದು, ನಾನು ಕೆಲ್ಸಕ್ಕೆ ಹೋಗ್ತಿದ್ದ, ಪರಿಚಯ ಆಗಿ ಸುಮ್ಮನೆ ಬಂದಿರೋದು. ಅವನಿಗೊಬ್ಬಿಡ್ತೀನಿ ನಿನಗೊಬ್ಬಿಡ್ತೀನಿ. ನನ್ನ ಗಂಡಂತಾಗೆ ನೀನು ತಾನೇನೆ ಚೆನ್ನಾಗಿರೋದು. ನಿನಗೆ ಮರ್ಯಾದೆ ಬೇಡವಾ? ನಿಂಗೆ ಕೇಳಾರು ಯಾರು ಇಲ್ವೇನೆ? ನಿನಗೆ ಮದುವೆ ಆಗೈತಪ್ಪ, ನೀನು ಹೆಂಡ್ತಿ ಇದ್ದಾಳಪ್ಪ, ಹೋಗಪ್ಪ ಅಂತ ಹೇಳಿ ಹೇಳ್ಬೇಕೆ ಹೊರ್ತನು ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ? ನೀನು ಎಂಥ ಬಿಟ್ಲೌಡಿನೇ? ಬಾರೆ ಫಸ್ಟ್ ಹೊರಕ್ಕೆ ಬಾರೆ. ನಿನ್ನ ಮರ್ಯಾದೆ ತೆಗಿತೀನಿ ಬಾರೆ. ಅದು ಮಮತಾ, ನಾನು ಹೇಳೋದು ಕೇಳಿಸ್ಕೊ ಮಮತಾ. ಈ ರೀತಿ ಎಲ್ಲ ಮಾಡಬೇಡ ಪ್ಲೀಸ್. ಈ ರೀತಿ ಎಲ್ಲ ಮಾತಾಡಬೇಡ ಮಮತಾ, ಪ್ಲೀಸ್ ಮಮತಾ. ನಾನು ಹೇಳೋದ ಕೇಳಿಸ್ಕೊ. ನಾನು ಹೇಳೋದು ಕೇಳಿಸ್ಕೊಂಡು ಆಮೇಲೆ ಮಾತಾಡು ಪ್ಲೀಸ್ ಮಮತಾ, ಪ್ಲೀಸ್. ಆ ರೀತಿ ಎಲ್ಲ ಮಾಡಬೇಡ. ಕೇಳಿಸ್ಕೊಂಬಂದಿಲ್ಲ ಏನಿಲ್ಲ, ಎಲ್ಲ ಗೊತ್ತಾಗೈತೆ ನಿನ್ನ ಬಂಡವಾಳ. ನಾನು ಬಂದು ಎಲ್ಲ ತಿಳ್ಕೊಂಡಿದ್ದೀನಿ. ನೀನು ಮಾತಾಡಬೇಡ. ಬಾರೋ ಫಸ್ಟ್ ಮನೆಗೆ. ಒಪ್ಪರ್ ನನ್ನ ಮಗನೇ ಬಾರೋ. ನೀನು ದುಡಿದಿದ್ರು ಅಷ್ಟೇ ಬಾರೋ. ಎಂಥ ಕೆಲಸ ಮಾಡ್ತಾ ಇದೆಯಲ್ಲ, ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅನ್ನೋದು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನೂ ಇಲ್ವೇನೋ? ಹೆಣ್ಮಕ್ಳು ಇದ್ದು ಕೊಟ್ಟು ಈ ರೀತಿ ಮಾಡ್ತಾ ಇದೆಯಲ್ಲ ನೀನು. ಅಲ್ಲ ಮಕ್ಕಳಿಲ್ಲ, ನನಗೇನೋ ನೀತಿ ಗೊತ್ತಾಗಲ್ಲ, ತಿಳುವಳಿಕೆ ಇಲ್ಲ ಅಂತ ಅವಳ್ತ ಸುಳ್ಳು ಬೊಗಳ್ತಾ ಇದೆಯಲ್ಲ ನೀನು. ಎಂಥ ಕಚಡ ನನ್ನ ಮಗ ಇರ್ಬೋದು. ಏನೇ ಲೋಪರ್ ಮುಂಡೆ, ಕಂಡಾರ ಗಂಡಸ್ರನ್ನ ಕರ್ಕೊಂಬಂದು ಮನೆಗೆ ಇಕ್ಕೊಂಡಿದ್ಯಲ್ಲ, ನೀನೆಂತ ಬಿಟ್ಟು ಮುಂಡೆನೆ? ನಿನಗೆ ಮರ್ಯಾದೆ ಇಲ್ವೇನೆ ನಿನಗೆ ಸ್ವಲ್ಪನಾದ್ರೂ? ಥೂ ಲೌಡಿ ಬಿಡೆ. ನನ್ನ ಒಯ್ಬೇಡ ಕಣೆ ನೀನು. ನಿನ್ನ ಗಂಡನ ಕೇಳ್ಕಳೆ, ನಿನ್ನ ಗಂಡನ ಕೇಳ್ಕೋಬೇಕು ನೀನು. ನನ್ನ ಕೇಳೋ ಅಂಥದ್ದೇನಿಲ್ಲ. ನನ್ನ ಯಾಕೆ ಕೇಳ್ತೀಯ ನೀನು? ನನ್ನ ಕೇಳಬೇಡ ಕಣೆ ನೀನು. ನನ್ನ ಏನಕ್ಕೆ ಕೇಳ್ತಾ ಇದೆಯಾ? ನನ್ನ ಕೇಳೋ ಅಂಥ ಅಧಿಕಾರ ಇಲ್ಲ ನೀನು. ನಿನ್ನ ಗಂಡನ ಕೇಳು. ನಿನ್ನ ಗಂಡನ ಕೇಳೋ ಅಧಿಕಾರ ಐತಿ ಹಿಂಗೆ ಬಂದೆ ಅಂತೇಳಿ. ಮತ್ತೆ ನೀನು ಗಂಡನೊಬ್ಬನ ದುಡಿಯೋ ಕಳಿಸ್ಬಿಟ್ಟು ನೀನು ಅಲ್ಲಿದ್ದರೆ ಅವ್ನಿಗೆ ಮಾಡಿಕ್ಕಾರ ಬೇಡವೇನೆ? ಅದಕ್ಕೆ ಮತ್ತೆ ನೀನು ಒಳ್ಳೆಯವಳಲ್ಲ ಅಂತೇಳಿ ನನ್ನ ಜೊತೆಗೆ ಚೆನ್ನಾಗಿರೋದು. ನೀನು ಏನೇನು ನಾನು ಪ್ರತಾಪು ಚೆನ್ನಾಗಿದ್ದೀವಿ, ನಾವಿಬ್ಬರು ಮದುವೆನೂ ಆಗಿದ್ದೀವಿ. ನೀನು ಹೇಳ್ಬೋದು. ನಾವೇನು ಹೇಳಿದ್ರು ಕೇಳಲ್ಲ ಅಷ್ಟೇ. ನಾನು ಏನು ಹೇಳ್ತೀಯ ನೀನು? ನಾನು ಏನು ಯಾರಿಗೇನು ಹೆದರಿಕೆಮಲ್ಲ. ನಾನು ಆಲೇನೆ ನಾನು ಒಳ್ಳೆ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಪ್ರತಾಪ ನಾನು ಚೆನ್ನಾಗಿ ನೋಡ್ಕೊಂತಾರೆ, ನಾನು ಪ್ರತಾಪ್ ಅಂತ ಹೇಳಿ. ಬೇಕಾ ಹೋಗು ನೀನು, ಅಷ್ಟೇ ಬರಲ್ಲ ಅವರು. ಬರೀ ಸಾಲ 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 ಟೆನ್ಷನು ನಿನ್ನಿಂದ ಯಾವಾಗ್ಲೂ. ನಾನು ಶೈಲು ಹತ್ರ ಬಂದಾಗಿಂದಲೂ ನಾನು ನೆಮ್ಮದಿಯಾಗಿದ್ದೀನಿ. ನನಗೆ ಟಾರ್ಚರ್ ಕೊಡ್ಬೇಡ, ಸುಮ್ಮನೆ ಹೊರಟೋಗು. ಈ ಊರ ಮರ್ಯಾದೆ ತೆಗಿತೀನಿ, ಮರ್ಯಾದೆ ತೆಗೆದು ಪಂಚಾಯತಿಗೆ ಹಾಕ್ತೀನಿ. ಬರಲಿಲ್ಲ ಅನ್ನೋ, ನನಗಿಬ್ರು ಹೆಣ್ಮಕ್ಳು ಇದ್ದಾರೆ, ನನಗೆ ಯಾರು ನೋಡಬೇಕು ಯಾರಾಗಬೇಕು ಏನು ಎತ್ತ ಅಂತ ಹೇಳಿ ಪಂಚಾಯತಿಗೆ ಹಾಕ್ತೀನಿ. ಪಂಚಾಯತಿಗೆ ಹಾಕಿ ನಾನು ಬಿಡೋದಿಲ್ಲ. ನೋಡ್ಬೇಕಾರೆ ಪಂಚಾಯತಿಗೆ ಹಾಕ್ತೀನಿ. ಬರಲಿಲ್ಲ ಅಂದಾಗ ಒಂದು ಇರಲ್ಲ. ನೋಡೋಣ ಲೋಪರ್ ನನ್ನ ಮಗನೇ. ಅಲ್ಲ ಹೆಂಗೆ ಮಾತಾಡ್ತೀಯ ನೋಡು. ಬರಲಿಲ್ಲ ಅಂದ್ರೆ ನಿನಗೆ ಇದ್ದಾವೆ. ಅಷ್ಟೊಂದು ನೀನು ಇದು ಮಾಡಬೇಡ ಕಣಮ್ಮ. ನೀನು ಅವೆಲ್ಲ ನನಗೆ ಹೇಳ್ಬೇಡ. ನಾನು ಯಾರು ಹೇಳಿದ್ರು ಕೇಳಲ್ಲ. ಆಗ್ತೀಯ ಎದೇನು ಮಾಡ್ತೀಯ ಮಾಡು. ನೋಡು ಪ್ರತಾಪ್ ಮಾತಾಡು. ನೀನು ಹೇಳ್ತೀನಿ ನೋಡು, ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ, ನಾನು ಹಿಡ್ಕೊಂಡು ಹೊಡಿತಾ ಇದ್ದಾಳೆ. ಆದರೆ ನೋಡು ನೀನು ಹಿಂಗೆ ನೀನು ಮಾತಾಡ್ದಲ್ಲೇ ಸುಮ್ಮನೆ ನಿಂತ್ಕೊಂಡಿದ್ಯಾ. ಅಯ್ಯೋ ಅಕ್ಕ, ಈ ಯಾರವರು ಯಾಕೆ ಹೊಡಿತಾ ಇದ್ದಾಳೆ ನೋಡು ಡಯ್ಯ. ಪ್ರತಾಪ್ ಹೆಂಡ್ತಿ ಅಂತ ಇವಳು. ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ, ಯಾರೋ ಇಲ್ಲದೆಲ್ಲ ಹೇಳ್ಕೊಟ್ಟಿದ್ದಾರೆ, ನಮ್ಮ ಮನೇನೂ ತೋರಿಸಿದ್ದಾರೆ. ಬಂದು ನಾನು ಪ್ರತಾಪ್ ಮಾತಾಡ್ತಾ ಇದ್ದೀವಿ. ಇದಕ್ಕಿದ್ದಂಗೆ ಏನೋ ನನಗಿಂತ ಮೋಸ ಮಾಡ್ತೀನೋ ಅಂತ ಹೇಳಿ ಇದಕ್ಕಿದ್ದಂಗೆ ಬಂದು ನನಗೆ ಹಿಡ್ಕೊಂಡು ಹೊಡಿತಾ ಇದ್ದಾಳೆ. ನೋಡು ಎಷ್ಟು ಇರಬೇಡ ಇವಳಿಗೆ. ಇದಕ್ಕಿದ್ದಂಗೆ ಬಂದು ನನಗೆ ಹಿಡ್ಕೊಂಡು ಹಿಂಗೆ ಹೊಡಿತಾ ಇದ್ದಾಳಲ್ಲ, ಇಲ್ಲಿಗೆ ಎಷ್ಟು ಇರಬೇಡ. ನೋಡು ಡಯ್ಯ, ಕೇಳು ಅದ್ಯಾಕೆ ಹೊಡಿತಾ ಇದ್ದಾಳೆ ಕೇಳು. ಯಾಕೆ ನಮ್ಮ ಅಕ್ಕ ನದಿತಾ ಇದೆಯಾ? ಬಿಡು ಮಾವ, ಹೇಳಿ ಮಾತಾಡಿ ನೀವು. ಕೇಳಿ. ಸುಮ್ಮನಿರು ಮಮತಾ, ನಾನು ಹೇಳೋದ ಕೇಳಿಸ್ಕೊ ಸರಿನಾ? ಸುಮ್ಮನೆ ಈ ರೀತಿ ಎಲ್ಲ ಹೊಡೆಯೋದು ಬಿಡಿಯೋದೆಲ್ಲ ಮಾಡಬೇಡ ನೀನು. ನಾನು ಹೇಳೋದು ಕೇಳಿಸ್ಕೊ ಸರಿನಾ? ಫಸ್ಟ್ ನಾನು ಹೇಳೋದು ಕೇಳಿಸ್ಕೊ ನೀನು. ಕೇಳಿಸ್ಕೊಂಬಲ್ಲ ಏನಿಲ್ಲ. ನೀನು ಫಸ್ಟು ನಡಿ, ಫಸ್ಟ್ ಮನೆಗೆ ನಡಿ ನೀನು. ಅಲ್ಲ ಇವಳು ನಮ್ಮ ಮರ್ಯಾದೆ ತೆಗಿಯೋಕೆ ಬಂದವಳು ಏನಪ್ಪ ಊರಾಗೆ? ಯಾರನೋ ಹೇಳ್ಕೊಟ್ಟು ಕರ್ಸೇವ್ರೆ. ಇಲ್ಲದೆಲ್ಲ ಹೇಳ್ಕೊಟ್ಟು ಕರ್ಸಿದ್ದಾರೆ ಪ್ರತಾಪ್. ನಮ್ಮೂರಲ್ಲಿ ಒಳ್ಳೆ ಜನ ಅಲ್ಲ, ಅದಕ್ಕೇನೆ ಕರ್ಸಿದ್ದಾರೆ. ಕರೆಸ್ಲೇಳು ನಾನೇನು ಹೆದರಿಕೆ ಮೇಲೆ. ಬೇಡ ಸುಮ್ಮನೆ ಯಾಕೆ ಹೊರಗೆಲ್ಲ ಸುಮ್ಮನೆ ಮರ್ಯಾದೆ ಕಳ್ಕೊಳ್ಳೋದು ಬೇಡ. ಇವಾಗ ಸುಮ್ಮನೆ ಇದ್ಬಿಡು, ಏನು ಮಾತಾಡೋದಕ್ಕೆ ಹೋಗ್ಬೇಡ ನೀನು. ಇವಾಗ ಮಮತಾ, ನಾನು ಏನಾಯಿತು ಅಂತ ನಾನು ನಿನ್ನ ಹತ್ರ ಎಲ್ಲ ಡೀಟೇಲ್ಸ ಮಾತಾಡ್ತೀನಿ. ಮತ್ತೆ ರೂಮ್ ಹತ್ರ ಹೋಗೋಣ, ರೂಮ್ ಹತ್ರ ಹೋಗಿ ಮಾತಾಡೋಣ. ನೀನು ಸುಮ್ಮನೆ ಇದ್ಬಿಡು. ಸುಮ್ಮನೆ
ಸುಮ್ಮನೆ ಇರೋದಿಲ್ಲ. ಹೊರ ಕೇಳಿದ ಇವಳು ಮರ್ಯಾದೆ ತೆಗಿಯೋವರೆಗೂ ನಾನು ಸುಮ್ಮನೆ ಇರೋದಿಲ್ಲ. ಊರಾಗೆಲ್ಲ ನೋಡಬೇಕು, ಇವಳು ಮರ್ಯಾದೆ ತೆಗಿಬೇಕು, ನಾನು ಇವಳು ಚಪ್ಪಲಿ ತಗೊಂಡು ಹೊಡಿಬೇಕು. ಇವಳು ಯಾಕೆ ಮತ್ತೆ ಹಿಂಗೆ ಮಾಡ್ತಾ ಇರೋದು? ಹೆಂಗೆ ಮಾತಾಡ್ತಾಳೆ ನೋಡು. ಹಾಂ, ನನ್ನ ಗಂಡ ಕಣೆ ಅಂತ ಕೇಳ್ತಾಳಲ್ಲ, ಎಷ್ಟಿರಬೇಡ. ನೀನು ಯಾಕೆ ಕೇಳೋದು? ನಿನ್ಗೇನೇ ಅಧಿಕಾರ ಐತೆ ಕೇಳೋಕ್ಕೆ ಅಂತ ಮಾತಾಡ್ತಾಳಲ್ಲ ಮತ್ತೆ. ಅಯ್ಯೋ ಹೊಡಿಬೇಡ, ನಮ್ಮ ಅಕ್ಕ ಹೇಳೋದ ಕೇಳಿಸ್ಕ. ನೀನು ಸುಮ್ಮನೆ ಒದಿಯೋದು ಬಡಿಯೋದೆಲ್ಲ ಹಿಂಗೆ ಮಾಡಕ್ಕೆ ಹೋಗ್ಬೇಡ. ನಿನ್ನ ನಮ್ಮ ಅಕ್ಕ ಏನು ಮಾಡಿದ್ಲು ಅಂತ ಹಿಂಗೆ ಹೊಡಿತಾ ಇದೆಯಾ? ಹಂಗೆಲ್ಲ ಹೊಡಿಬೇಡ ನೀನು. ಏನು ಮಾಡಿದ್ಲು ಅಂತ ಹೇಳಿದ್ರೆ, ಏಯ್ ಅಕ್ಕ ತಂಗಿಯರಿಬ್ರು ಎಂಥ ಕೆಲಸ ಮಾಡ್ತಾ ಇದ್ದೀರ ಅಂತ ನಾನು ಎಲ್ಲ ವಿಚಾರಿಸ್ಕೊಂಡೇ ಬಂದಿದ್ದು. ಎಲ್ಲ ವಿಚಾರಿಸೇ ನಾನು ಇಲ್ಲಿಗೆ ಬಂದಿರೋದು. ನಾನೆಲ್ಲ ತಿಳ್ಕೊಂಡೆ ಇಲ್ಲಿಗೆ ಬಂದಿರೋದು. ಎಲ್ಲ ತಿಳ್ಕೊಂಡು ನಾನು ಎಲ್ಲರನ್ನೂ ಕೇಳ್ಕೊಂಡೇ ಬಂದಿರೋದು. ನೀವಿಬ್ರು ಅಕ್ಕ ತಂಗಿಯವರಿಬ್ರು ಎಂಥ ಓಟು ಬಿಟ್ಟು ಮುಂಡೆಯವರು ಅಂತ ಗೊತ್ತೈತೆ ನನಗೆ. ಎಲ್ಲ ಗೊತ್ತಿರೋದಕ್ಕೇ ನಾನು ಮಾತಾಡ್ತಾ ಇರೋದು. ಯಾರು ಹೇಳಿರು? ಯಾರು ಹೇಳಿರು ನಿನಗೆ? ಯಾರು ಹೇಳಿದ್ರು ಅಂತ? ಯಾರ್ಯಾರೋ ಹೇಳಿದ್ ಕಟ್ಕೊಂಡು ಇಲ್ಲಿ ಬಂದಿದೆಯಲ್ಲ. ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾನಿದ್ದಂಗೆ ಇವಳು ಹೆಂಗೆ ನನ್ನ ಗಂಡನ ಮದುವೆ ಆಗ್ಬೋದು, ಹೆಂಗೆ ನನ್ನ ಗಂಡನ ಇವಳು ಇಟ್ಕೋಬೋದು ಅಂತ ಕೇಳ್ತೀನಿ. ನಾನಿದ್ದಂಗೆ ನೀನು ಹಿಂಗೆ ಇಂಥವೆಲ್ಲ ಮಾಡ್ತೀಯ. ನಾನೆಲ್ಲ ಪ್ರತಿಯೊಂದೂ ಎಲ್ಲನ ಆಡಿಯೋ ವಿಡಿಯೋ ಮಾಡ್ಕೊಂಡಿದ್ದೀನಿ ನೀವಿಬ್ಬರು ಮಾತಾಡೋದ. ನನಗೆಲ್ಲ ಏನು ಮಾಡ್ಬೇಕನ್ನೋದು ಚೆನ್ನಾಗಿ ಗೊತ್ತೈತೆ. ಲೈ ಮುಚ್ಕೊಂಡು ನನ್ನ ಜೊತೆ ಸುಮ್ಮನೆ ಬಂದರೆ ಸರಿ. ಲೋಪರ್ ನನ್ನ ಮಗನೇ, ನಿನಗೆ ಏನಿಲ್ಲ, ಸಾಲ ತೀರ್ಸೋ ಯೋಗ್ಯತೆ ಇಲ್ಲ, ಮನೆ ಜವಾಬ್ದಾರಿ ಎಂಬುದು ಎಷ್ಟೊಂದು ಐತೆ, ಇಬ್ಬರು ಹೆಣ್ಣುಮಕ್ಳು ಇದ್ದಾರೆ ಅನ್ನೋದು ಸ್ವಲ್ಪ ಅನ್ನೋದು ಪರಿಜ್ಞಾನ ಇಲ್ಲದಂಗೆ ಇವಳು ಯಾವಳ ಜೊತೆಗೆ ಬಂದು ನೀನು ಬೇಕಾದಂಗೆ ಆಟ ಆಡ್ತಾ ಇದೆಯಲ್ಲ. ನಿನಗೆ ಎಷ್ಟು ಇರಬೇಡ. ಥೂ ಲೋಪರ್, ಎಲ್ಲ ಮಾತಾಡಬೇಡ ನೀನು. ಏನೋ ಗೊತ್ತಿಲ್ದಲೇನೆ ಯಾರು ಏನಾರು ಹೇಳ್ಕೊಟ್ರು ಅಂತೇಳಿ ಬಂದು ಮಾತಾಡಬೇಡ. ಯಾರನ ಊರಾಗೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರೆ, ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂತ. ನಾನು ಹೇಳೋದು ಕೇಳು, ಮಾತಾಡಬೇಡ ನೀನು. ಹೇಳೋದು ಕೇಳಿದ್ರೆ ಇಲ್ಲೋಡು ಉದ್ಧಾರ ಆಗ್ತೀಯಾ, ಇಲ್ಲ ಅಂತಂದ್ರೆ ನೀನು ಉದ್ಧಾರ ಆಗಲ್ಲ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡು. ಇಲ್ಲೋಡು ಮರ್ಯಾದೆ ಅದೆಲ್ಲ ತೆಗಿಯೋದಾಗಲಿ ಅದೆಲ್ಲ ಮಾಡಬೇಡ. ನಾನು ಬಿಡಲ್ಲ. ಇವಳು ವಾರ ಕೇಳ್ಕೊಂಡು ಮರ್ಯಾದೆ ತೆಗೆದು ಚಪ್ಪಲಿ ತಗೊಂಡೆ ಹೊಡಿಯೋದು. ಇವಳೇನಾದರೂ ಬಿಟ್ಕೊಡ್ಲಿಲ್ಲ, ಇಂಥದ್ದೇನಾರ ಮಾಡಿದಾಳೆ ಅಂತಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಷ್ಟೇ. ನಾನಂತೂ ಇವಳನ್ನ ಚಪ್ಪಲಿ ತಗೊಂಡು ಹೊಡಿದಾಳೆ ಅಂತ ಬಿಡಲ್ಲ. ಬಾರೇ ಲೇ ಲೋಪರ್, ಹೊರಗೆ ನಿಂತ್ಕೊಂಡು ಮಾತಾಡ್ಬಾರೆ ನೀನು ಹಿಂಸಾಗಿದ್ರೆ. ಬಾರೇ, ನನಗಿಬ್ರು ಹೆಣ್ಮಕ್ಳು ಇದ್ದಾರೆ, ನನ್ನ ಜೀವನ ಹಾಳು ಮಾಡ್ತಿದ್ಯಲ್ಲ, ಗೊತ್ತಾಗಲ್ವ ನಿನಗೆ? ಒಬ್ಳು ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ಬೋದಾ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಎಂಥವಳು ಏನು ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಯಾಕೆ ಮರ್ಯಾದೆ ತೆಗಿತೀಯ? ನಾನು ಮರ್ಯಾದೆ ತೆಗಿಯೋ ಅಂಥದ್ದೇನು ಮಾಡಿಲ್ಲ. ನಿನ್ನ ಗಂಡನ ಕೇಳ್ಕೆ ನೀನು. ನಿನ್ನ ಗಂಡನ ಕೇಳಬೇಕು, ನನ್ನ ಕೇಳಬಾರ್ದು. ಎಷ್ಟಿರಬೇಕು ನೋಡ್ರಿ ಇವಳಿಗೆ. ಅಲ್ಲ, ನನ್ನ ಮೇಲೆ ಎಷ್ಟು ಜೋರು ಮಾಡ್ತಾ ಇದ್ದಾಳೆ. ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ. ಇವಳನ್ನ ಹೊರ ಕೇಳ್ದು ಮರ್ಯಾದೆ ತೆಗಿತೀನಿ. ಇವ್ರ ಅಣ್ಣ ಇವ್ರ ಅದಕ್ಕೆ ಹೇಳಿದ್ದು ನಿಜ. ಇವಳು ಒಳ್ಳೆಯಲ್ಲ, ಅವಳು ಮರ್ಯಾದೆ ತೆಗಿಬೇಕಣಮ್ಮ. ಅವಳು ಇಲ್ಲೆಲ್ಲೂ ಇರಬಾರ್ದು, ಹಂಗೆ ಮಾಡಬೇಕು. ಅವಳಿಗೆ ಈಗ ಗಂಡು ಬಿಟ್ಟು ಬಂದಿದ್ದಕ್ಕೆ ಸರಿಯಾಗಿ ಗೊತ್ತಾಗ್ಬೇಕು, ಹಂಗೆ ಆಗಬೇಕು, ಹಂಗೆ ಮಾಡಮ್ಮ ಅಂತೇಳಿ ಅವ್ರ ಅಣ್ಣ ಅವ್ರ ಅದಕ್ಕೆ ಎಲ್ಲ ಇಲ್ಲಿರ ಏರಿದಾರೆಲ್ಲನ ಹೇಳಿದ್ರು. ಅವಳು ಒಳ್ಳೆಯಳಲ್ಲ ಅಂತಲೇ ಹೇಳಿದ್ರು. ನನ್ನ ಸುದ್ದಿಗೆ ಬಂದರೆ ಅದ್ರ ಕಥೆನೇ ಬೇರೆ. ಇನ್ನೂ ಗೊತ್ತಿಲ್ಲ ಇವಳಿಗೆ ನಾನು ಹಿಂಗೆ ಅಂತೇಳಿ. ನನ್ನ ಗಂಡ ಸುಮ್ಮನೆ ಸುಳ್ಳು ಹೇಳೋನು, ಇವಳಿಗೇನೂ ಗೊತ್ತಾಗಲ್ಲ ಹಿಂಗೆ ಅಂತೇಳಿ. ಇಲ್ಲದೆಲ್ಲ ಸುಳ್ಳು ಹೇಳಿದಾನೆ. ನಾನು ಹೆಂಗೆ ಅಂತ ಇವಳಿಗೇನೂ ಗೊತ್ತಿಲ್ಲ. ಮರ್ಯಾದೆ ತೆಗೆದಾಗಂತೂ ಬಿಡೋದಿಲ್ಲ. ನನ್ನ ಗಂಡನ ನಾನು ಹೆಂಗೆ ಭದ್ರ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.